ನನ್ನ ಹಿಂದೆ ನೀವೇ ನೋಡ್ತಿದ್ದೀರಾ, ಇದೊಂದು ಶಾಲೆ. ಆದರೆ ಇದು 300 ವರ್ಷಗಳ ಹಿಂದೆ ಒಂದು ವಾಡೆ ಆಗಿತ್ತು. ಆ ವಾಡೆಯನ್ನು ಯಾರು ಕಟ್ಟಿಸಿದ್ರು, ಹೇಗೆ ಕಟ್ಟಿಸಿದ್ರು, ಮತ್ತು ಇದಕ್ಕೆ ಬಳಕೆ ಮಾಡಿರುವಂಥ ಕಟ್ಟಿಗೆಗಳವು, ಮತ್ತು ಇದರ ಒಂದು ಸ್ಟ್ರಕ್ಚರ್ ಹೇಗಿದೆ, ಯಾವ ರೀತಿ ಕಟ್ಟಿದ್ದಾರೆ, ಯಾವ ರೀತಿಯ ಟೆಕ್ನಾಲಜಿಯನ್ನು ಬಳಸಿದ್ದಾರೆ, ಅದಾದಮೇಲೆ ನೋಡೋಕೆ ಇದು ಯಾವ ರೀತಿ ಇದೆ ಒಳಗಡೆ, ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ, ಇಲ್ಲೇ ನೋಡ್ತಿದ್ರಲ್ವಾ, ಈಗ ಶಾಲೆ ಆಗಿದೆ ಅಲ್ಲಿ ನೋಡಿ, ಮಾತೋಶ್ರೀ ಪಾರ್ವತಿಬಾಯಿ ರಾಮನಗೌಡ ಪಾಟೀಲ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹೊನವಾಡ ಅಂತ ಹೇಳಿ. ಇನ್ನೊಂದು ವಿಶೇಷ ವಿಚಾರ ಏನು ಅಂತಂದರೆ, ಇಲ್ಲಿ ಒಳಗಡೆ ಹಾಸಿಗೆಯನ್ನು ಪೂಜೆ ಮಾಡ್ತಾರೆ. ಆ ಹಾಸಿಗೆಯನ್ನು ಯಾಕೆ ಪೂಜೆ ಮಾಡ್ತಾರೆ, ಅದರ ಹಿಂದಿರುವಂಥ ಕಥೆ ಏನು, ಇಲ್ಲಿಯವರ ನಂಬಿಕೆ ಏನು, ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಇವತ್ತು ನಾನಿರೋದು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹೊನವಾಡ ಅನ್ನುವಂಥ ಗ್ರಾಮದೊಳಗೆ. ಸೊ ಬರ್ರಿ, ಈಗ ನಾವು ಈ ವಾಡೆ ಒಳಗೆ ಹೋಗೋಣ. ಬಂದ್ರಿ ಬರ್ರಿ. ಸಮುದಾಯವಾಗಿ ಬಸನಗೌಡ ಪಾಟೀಲ್ ಅಂತೇಳಿ ಅವರು ನಮಗೆ ಇದನ್ನ ದಾನಪತ್ರವಾಗಿ ಬರೆದು ಕೊಟ್ಬಿಟ್ಟಿದ್ದಾರೆ. ಅದನ್ನ ನಮ್ಗೆ ಈಗ ಸ್ವಲ್ಪ ಬೇರೆ ಮಾಡ್ಕೋತ ನಡೆದಿದ್ದೀವಿ. ಓಕೆ, ಈಗ ನಾವು ವಾಡೆ ಒಳಗಡೆ ಬಂದ್ವಿ ಸ್ನೇಹಿತರೆ. ಇದು ಪೂರ್ಣ ಪ್ರಾಂಗಣ. ಇದು ಇಲ್ಲಿ ಎತ್ತುಗಳು ಕಟ್ಟು ಜಾಗ ಇದ್ದು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ 4 ಎತ್ತುಗಳು, ಈ ಕಡೆ 4 ಎತ್ತುಗಳು. ಓಕೆ ಸ್ನೇಹಿತರೆ, ಇಲ್ಲಿ 4 ಎತ್ತುಗಳು ಮತ್ತೆ ಆ ಕಡೆ 4 ಎತ್ತುಗಳು ಕಟ್ತಾ ಇದ್ರು. 3 ಅಡಿಗೆ ಮನೆಯಲ್ಲಿ ಒಟ್ಟು 3 ಅಡಿಗೆ ಮನೆ. ನಮ್ಮ ಗೌಡರಿಗೆ 3 ಜನ ಹೆಂಡ್ರು, ಸುಭದ್ರಾಬಾಯಿ, ಪಾರ್ವತಿಬಾಯಿ, ಯಮುನಾಬಾಯಿ ಅಂತೇಳಿ 3 ಜನ ಗೌಡರಿಗೆ ಹೆಣ್ಣಂದಿರು. ಅವ್ರಿಗೆ 3 ಮನೆಗೆ ಒಂದೊಂದು ಮಂದಿಗೆ ಬೇರೆ ಬೇರೆ ಅಡಿಗೆ ಕಿಚನ್ ಅಡಿಗೆ ಮನೆ ಬೇರೆ ಬೇರೆ ಇದಾವೆ. ಹಳೆಯದಾದಂತ ಬಿಲ್ಡಿಂಗ್ ದಲ್ಲಿ ಎಲ್ಲ ಸ್ವಾಗಾನಿಯಿಂದ ಕಟ್ಟಿದಂತ ಬಿಲ್ಡಿಂಗ್ ಇದು. ಅಂದ್ರೆ ಇಲ್ಲಿರುವಂತ ಪ್ರತಿಯೊಂದು ಕಟ್ಟಿಗೆಗಳು ಕೂಡ ಸ್ವಾಗಾನಿಯಿಂದ ಕಟ್ಟಿದ್ದು. ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ವಿಚಿತ್ರವಾದ ಚಿತ್ರಗಳನ್ನ, ಕಲಾಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವರು ಆಗಿನ ಕಾಲದಲ್ಲಿ. ಹಳೆಯ ಕಲಾ ಕುಸುಮಗಳು ಇವೆಲ್ಲ, ಕುಸುರಿ ಕೆತ್ತನೆ ಎಲ್ಲ ಇವು. ಈ ಆಗಿನ ಕಾಲದಲ್ಲಿ ಬಡಿಗೇರ ಸಮಾಜದವರು 6 ವರ್ಷಗಳವರೆಗೆ ಈ ಎಲ್ಲಾ ಕಂಬಗಳನ್ನ ಕೆತ್ತನೆ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ 6 ವರ್ಷಗಳವರೆಗೆ 6 ವರ್ಷ ಕಂಟಿನ್ಯೂ ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ಕಂಟಿನ್ಯೂ ಕೆತ್ತನೆ ಮಾಡಿದಾದ್ಮೇಲೆ ಇದನ್ನ ಬಿಲ್ಡಿಂಗ್ ಕಟ್ಟಿದ್ದಾರೆ. ಎಲ್ಲ ಕಟ್ಟಿಗೆ ಕೆಲಸ ಪೂರ್ಣಗೊಳಿಸಿದ ಮೇಲೆ. ಓಕೆ ಓಕೆ ಓಕೆ. ಅಂದ್ರೆ ಪ್ರತಿಯೊಂದು ಕಂಬದ ಮೇಲೆ ಡಿಫ್ರೆಂಟ್ ವಿಭಿನ್ನವಾದಂತಹ ಚಿತ್ರಗಳದಾವ, ಕಲಾ ಚಿತ್ರಗಳದಾವ. ಒಂದು ಕಂಬಕ್ಕಿದ್ದ ಚಿತ್ರ ಇನ್ನೊಂದು ಕಂಬಕ್ಕಿಲ್ಲ, ಡಿಫ್ರೆಂಟ್ ಆಗಿದೆ. ಎಲ್ಲ ಡಿಫ್ರೆಂಟ್ ಬೇರೆ ಬೇರೆ ಇದೆ. ಓಕೆ. ಸೊ ತಮ್ಮ ಹೆಸರು? ನನ್ನ ಹೆಸರು ಸಂಜಯ್ ಕುಮಾರ್. ಓಕೆ, ಇದರ ವಿಶೇಷತೆ ಏನೇನಿದೆ ಸರ್? ಇದು ದೇವರ ಮನೆ ಸರ್. ಇದು ಗೌಡರ ದೇವರ ಮನೆ. ಇದು ಗತಿಸಿ ಅಳಿವಿನಂಚಿನಿಲ್ಲ ಸರ್. ಇದು ಇದಕ್ಕೆ ಯಾವುದೇ ತರದ ಮೇಂಟೆನೆನ್ಸ್ ಇಲ್ಲದಕ್ಕ ಈಗ ಸುಮಾರು ಒಂದು 10-12 ವರ್ಷಗಳಿಂದ ಇಲ್ಲಿ ಕಮಲಾಬಾಯಿ ಅವ್ರಿಗೆ ಶಾಲೆಗೆ ದೇಣಿಗೆನಾಗಿ ಶಾಲೆ ಕೊಟ್ಟಾರ. ಅವತ್ತಿನ ಸ್ವಲ್ಪ ಆಧುನಿಕ ಸ್ಪರ್ಶ ಸಿಗ್ತಾ ಇದೆ. ಅಲ್ಲಿ ತನಕ ಇದು ಅಳಿವಿನಂಚಿನಲ್ಲಿತ್ತು. 300 ವರ್ಷದ ಹಿಂದೆ ಬಡಿಗೇರ್ ಸಮಾಜದವರು ಆ ಕಾಲದಲ್ಲಿ ಯಾವುದೇ ಮಷಿನರಿಗಳನ್ನು ಬಳಸದೆ ಕೈಯಿಂದ ಈ ರೀತಿ ಒಂದು ವಿಶೇಷ ಕಲೆಯನ್ನು ಅವರು ಇಲ್ಲಿ ತೋರಿಸಿದ. ಪ್ರತಿಯೊಂದು ಬಾಗಿಲುಗಳು ಒಂದೊಂದು ತರ, ಪ್ರತಿಯೊಂದು ಕಂಬಗಳು ಸಹ ಒಂದೊಂದು ತರನಾಗಿ ಚಿತ್ರವನ್ನು ಒಳಗೊಂಡಿರ್ತದೆ ಸರ್. ಇದು ದೇವರ ಮನೆ ಸರ್. ಗ್ರಾಮದ ಯಾವುದೇ ಜಾತ್ರೆಗಳಿರ್ಲಿ, ಯಾವುದೇ ದೇವರ ಧಾರ್ಮಿಕ ಕಾರ್ಯಗಳಿದ್ರೆ ಈ ಅಡಿಗೆ ಮನೆಯಿಂದ ಇಲ್ಲಿಂದಾನೇ ಆರಂಭ ಆಗ್ತಾವ. ಎಲ್ಲವೂ ಇದೇ ದಿಕ್ಕಿನಲ್ಲಿ ಕೊಂಡಿರ್ತಾವ. ಊರದ ಮಲ್ಲಯ್ಯ ಆಗಿರ್ಬೋದು, ಬನಶಂಕರ ಆಗಿರ್ಬೋದು, ಜೋಗರಾಣಿ ದೇವಿ ಆಗಿರ್ಬೋದು, ಲಕ್ಷ್ಮೀ ದೇವಿ ಜಾತ್ರೆ, ಪ್ರತಿಯೊಂದು ಮೊಹರಂ ಹಬ್ಬ, ಇದು ಭಾವೈಕ್ಯತೆವಾದಂತ ಸಂಕೇತ. ಗ್ರಾಮದ ಎಲ್ಲಾ ಕಾರ್ಯಕ್ರಮಗಳು ಇಲ್ಲಿಂದಾನೇ ಆರಂಭ ಆಗ್ತಾವ. ಇಲ್ಲಿಂದಾನೇ ಶುರು ಆಗ್ತಾವ. ಇದಕ್ಕೆ 300 ವರ್ಷಗಳ ಇತಿಹಾಸ ಬಂದಿದೆ ಸರ್. ಇದು ಗಣೇಶ, ಪ್ರತಿ ವರ್ಷ ಇಲ್ಲಿ ಗಣೇಶ 5 ದಿವಸ ಇರಲ್ಲ ಸರ್. ವರ್ಷವಿಡೀ ಇಲ್ಲಿ ಗಣೇಶ ಒಂದು ಮೂರ್ತಿ ಫಿಕ್ಸ್ ಇರ್ತದೆ. ವರ್ಷವಿಡೀ ಗಣೇಶ ಇರ್ತದೆ. ಇದು ಆ ಕಾಲದಿಂದ ನಾವು ರೂಢಿ ಒಳಗೈತಿ. ಅಂದ್ರೆ ವರ್ಷಕ್ಕೊಮ್ಮೆ ಚೇಂಜ್ ಆಗುತ್ತೆ. ವರ್ಷಕ್ಕೊಮ್ಮೆ ಚೇಂಜ್ ಆಗ್ತದೆ ಸರ್. ವರ್ಷಕ್ಕೆ ಹೋಗಿದ್ದು ಮತ್ತೊಂದು ತಂದು ಇಡು ಸರ್. ಇದೆಲ್ಲ ಅದು ಕಲಾಕೃತಿ ಇಷ್ಟ. ಇದು ಅವಾಗ ರೊಕ್ಕ ಇಡೋದು ಸರ್. ಓಕೆ, ಇದು ರೊಕ್ಕ ಇಡೋದ್ರಿ? ಹಾ ಸರ್. ಇಲ್ಲಿ ದುಡ್ಡನ್ನ ಇಡಕ್ಕೋಸ್ಕರ ಮಾಡಿದ್ದಂತೆ ಇದು.
ನೋಡಿ ಹೇಗಿದೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಹಾಸಿಗೆಯನ್ನು ಪೂಜೆ ಮಾಡುವಂತಹ ಒಂದು ಕಲ್ಚರ್ ಇಲ್ಲಿದೆ. ಯಾಕೆ ಅಂತ ಅನ್ನೋದನ್ನ ನಿಮಗೆ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದರ ಬಗ್ಗೆ. ಸೊ ಅದೆಲ್ಲವನ್ನು ಕೂಡ ಇವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಅಡಿಗೆ ಮನೆ ಇದೆ ನೋಡಬಹುದು. ಆ ಕಾಲದಲ್ಲಿ ಅಡಿಗೆ ಮಾಡುವಂಥ 2 ಕಮಾನುಗಳು ಸರ್ ಇವು. ಒಲೆಯನ್ನು ಹೂಡಿರುವಂತಹ ಜಾಗಗಳು ನೋಡ್ತಿದ್ರಲ್ವಾ. ಇಲ್ಲಿ ಒಲೆಯನ್ನು ಹೂಡಿ ಅಡಿಗೆ ಮಾಡ್ತಿದ್ರು 300 ವರ್ಷಗಳ ಹಿಂದೆ. ಸೊ ಈಗ ಬರ್ತಾ 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 ಪೂರ್ತಿ ಈಗ ದುಸ್ಥಿತಿಗೆ ಬಂದಿದೆ ನೋಡ್ಬೋದು. ಅದು ಕೂಡ 20 ವರ್ಷದಿಂದ ಇವರು ಮತ್ತೆ ಸುಸ್ಥಿತಿಗೆ ತೊಗೊಂಬಂದಿದ್ದಾರಂತೆ ಇವರೆಲ್ಲ ಊರಿನವರೆಲ್ಲ ಸೇರಿ. ಕಳ್ಳ ಕಾಕರು ಬಂದು ಇದನ್ನೆಲ್ಲ ನಾಶ ಮಾಡಿ ನಿಧಿಗಾಗಿ ಆಸೆ ಪಟ್ಟು ಇದನ್ನೆಲ್ಲ ಹಾಳು ಮಾಡಿದ್ದು ಸರ್ ಇದು. ಇದೆಲ್ಲವೂ ಕೂಡ ಅವ್ರು ಹೇಳ್ತಾ ಇರೋ ಹಾಗೆ ಆ ನಿಧಿಗೋಸ್ಕರ ಬಂದು ಪೂರ್ತಿ ಇದನ್ನೆಲ್ಲವನ್ನ ಕೆಡವಿ ತೆಗೆದುತೋಡಿ ಹೋಗಿದ್ದಾರೆ. ಇದನ್ನ ಕಟ್ಟಿಸಿದವ್ರು ಯಾರಂದ್ರಿ? ಇದು ರಾಮನಗೌಡರ ಪೂರ್ವಜರ ಕಾಲದಲ್ಲಿ ನಿರ್ಮಾಣ ಆಗ್ತಿರ್ತ ಪ್ರತೀತಿ ಇದೆ ಸರ್. ಕಲ್ಲಪ್ಪ ಗೌಡ ಅಂತಕ್ಕಂಥವ್ರು ರಾಮನಗೌಡರ ಪೂರ್ವ ಅಜ್ಜ ಆಗ್ತಿರ್ಬೋದು, ಅವ್ರು ಕಟ್ಟಿದ್ದಾರೆ. ಇದು ರಾಮನಗೌಡರಿಗೆ 7 ಊರಿನ ಗೌಡಕ್ಕಿಂತ ಸರ್ ಗವರ್ನರ್ ಪದವಿ ಇತ್ತು ಅವ್ರಿಗೆ. ಗವರ್ನರ್ ಪದವಿ 7 ಊರು ಗೌಡ್ರವರು. 7 ಊರ ಗೌಡ್ರಿಗೆ. ಓಕೆ, ಅದ್ ಮಾಡ್ತಿದ್ರೇನ್ರಿ? ಹಾ ಸರ್, ಅವ್ರಿಗೆ 1800 ಎಕರೆ ಏನು ಜಮೀನು ಇಂತಂತ ಕೇಳ್ಪಟ್ಟಿವಿ ಸರ್. ಗ್ರಾಮದ ಎಲ್ಲ ಕಡೆ ಅವ್ರದ್ದು ಆಸ್ತಿ ಇದೆ ಸರ್. ಮತ್ತೆ ಇದು ಊರಲ್ಲಿ ಮತ್ತೆ ಏನು ವಿಶೇಷ ಪಾತ್ರ ವಹಿಸುತ್ತೆ ಸರ್ ಇದು? ಇದು ಪ್ರತಿ ಹಿಡಿದಿಲ್ಲ ಸರ್. ಊರಿನ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿಂದ ಆರಾಮ ಆಗ್ತದೆ ಸರ್. ಅವು ಯಾವ ಗ್ರಾಮದ ಎಲ್ಲಾ ಅವು ಮಾಡ್ಕೊಂಡ್ ಬರ್ತಕ್ಕಂಥ ಎಲ್ಲರಿಗೂ ಗೌಡ್ರು ಇದ್ದಾಗ ಅವ್ರಿಗೆ ಭೂಮಿಯನ್ನು ದಾನವಾಗಿ ಕೊಟ್ಟು ಹೋಗಿದ್ದಾರೆ ಸರ್. ಈಗ ಊರಿನ ಪೂಜಾರಿಗಳಿಗಾಗಿರ್ಬೋದು, ಹನುಮಾನ್ ಪೂಜಾರಿಗಳಾಗಿರ್ಬೋದು, ಈಗ ಗೊರವರ್ ಸಮಾಜದವ್ರಿಗಾಗಿರ್ಬೋದು, ಕೊರವರ್ ಸಮಾಜದವ್ರಿಗಾಗಿರ್ಬೋದು, ಎಲ್ಲರಿಗೂ ಗೌಡ್ರು ಅವಾಗಿನ ಕಾಲಕ್ಕೆ ಭೂಮಿಯನ್ನು ಕೊಟ್ಟು ದಾನವಾಗಿ ಕೊಟ್ಟಿದ್ದಾರೆ. ಅವರು ಇನ್ನಿ ತನಕನೂ ಇಲ್ಲಿವರೆಗೆ ಅವ್ರ ಎಲ್ಲಾ ಕಾರ್ಯಕ್ರಮಗಳು ಧಾರ್ಮಿಕ ಅವ್ರು ಮಾಡ್ಕೊಂಡು ಹೊಂಟಿದ್ದಾರೆ ಸರ್. ಇದು ಗೌಡ್ರು ಕೊಡುವಂತ ಕುರ್ಚೆ ಸರ್. ಗೌಡ್ರು ಕೂರುವಂತ ಕುರ್ಚೆ ಸರ್. ಅಲ್ಲಿಗೆ ಹೋಗೋದು ಹೇಗೆ ಸರ್? ಅಲ್ಲಿ ಇಲ್ಲಿದೇನು ಸರ್. ಹಿಂಗ್ ಹೋಗೋದಾ? ಹಾ ಸರ್. ಅಂದ್ರೆ ಅಲ್ಲೇ ಕೂರ್ತಿದ್ರು ಅವರು? ಅಲ್ಲೇ ಕುಂಡಿರ್ತೀವಿ ಸರ್. ಓಕೆ ಸ್ನೇಹಿತರೆ, ಅಲ್ಲಿ ನೋಡ್ಬೋದು ಒಂದು ಕುರ್ಚಿ ಇದೆ. ಆ ಕುರ್ಚಿ ಮೇಲೆ ಗೌಡ್ರು ಕೂರ್ತಿದ್ರಂತೆ. ಕುರ್ಚಿ ಸರ್ ಇಲ್ಲಿ ಇದೆ ಸರ್, ಹೋಲ್ ರಿಂಗ್ ಇದೆಲ್ಲ ಇದಕ್ಕೆ ಹಾಕಿ ಹಿಂಗ್ ಪಂಜಾಬ್ ಅದಕ್ಕೊಂದು ಇದು ಇರ್ತದೆ ಸರ್. ಗಾಳಿ ಬಿಸೋದು ಸರ್. ಇಲ್ಲಿ ನಿಂತು ಈಗ ಓಕೆ ಗೌಡ್ರಿಗೆ ಸರ್ ಹಿಂಗ್ ಮಾಡಿದ್ರಂದ್ರೆ ಗೌಡ್ರಿಗೆ ಗಾಳಿ ಹೋಗ್ತೀವಿ ಸರ್. ಫ್ಯಾನ್ ಇಲ್ಲದ ಕಾಲದಲ್ಲಿ ಅದು ಆಲ್ಟರ್ನೇಟ್. ಓಕೆ ನೋಡ್ಬೋದು. ಅಲ್ಲೇ ನೋಡ್ತಿದ್ದೀರಾ. ಸೊ ಒಂದು ಬಾವಿಯಲ್ಲಿ ನೀರು ಸೇದಕ್ಕೆ ಇರುತ್ತಲ್ವಾ, ಆ ತರದ ಒಂದು ರೋಲರ್ ಇದೆ. ಸೊ ಆ ರೋಲರ್ಗೆ ಒಂದು ಹಗ್ಗವನ್ನ ಕಟ್ಟಿರ್ತಾರೆ. ಸೊ ಆ ಹಗ್ಗದ ಆ ಕಡೆ ಒಂದು ಫ್ಯಾನ್ ತರ ಇರುತ್ತೆ. ಸೊ ಅದನ್ನ ಹಿಂಗೆ ಎಳೆದಾಗ ಗೌಡ್ರಿಗೆ ಗಾಳಿ ಬೀಳ್ತಿರುತ್ತೆ. ಅಲ್ಲಿ ಕೂತ್ಕೊಂಡಿರ್ತಾರಲ್ವಾ, ನೋಡಿ ಹೇಗಿದೆ. ಬನ್ನಿ ಕುರ್ಚಿ ನೋಡೋಣ ಮೇಲೆ ಹೋಗಿ. ಬನ್ನಿ, ಅಲ್ಲೇನು ಕಾಣಿಸ್ತಾ ಇದೆ ಆ ಕುರ್ಚಿಯನ್ನ ನೋಡಕ್ ಹೋಗೋಣ. ಸೊ ಇಲ್ಲಿಂದ ಹೊರಡಬೇಕು. ಸದ್ಯದ ಸ್ಥಿತಿಯಲ್ಲಿ ಕ್ಲೀನ್ ಇಲ್ಲ, ಬಟ್ ನೋಡಿ ಆವಾಗಿಂದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ನೋಡಬಹುದು. ಎಷ್ಟು ಉದ್ದ ಇದೆ ನೋಡಿ. ಅಲ್ಲಿಗೆ ಬೆನಚ್ಚಿ ಕೂತ್ಕೊಂಡ್ರೆ ಇಷ್ಟು ಉದ್ದಕ್ಕಿದೆ. ರಾಮನಗೌಡರು ಕುಳಿತುಕೊಂಡಂತ ಕುರ್ಚಿ ಸರ್. ರಾಮನಗೌಡ್ರಿ? ಹಾ ಸರ್. ವಾಡೆ ನಿರ್ಮಿಸಿದವರು ಕಲ್ಲಪ್ಪ ಗೌಡ್ರು ಸರ್. ಅವ್ರ ಮೊಮ್ಮಕ್ಕಳು ಮುಂದೆ ರಾಮನಗೌಡರು ಗವರ್ನರ್ ಪದವಿ ಸರ್. ಅವ್ರ ಮಹಾರಾಜರು ಇದು ಕುರ್ಚಿ ಸರ್ ಗೌಡ್ರು. ನೋಡ್ಬೋದು ನೀವು, ಈ ವಾಡೆಯನ್ನ ಕಟ್ಟಿಸಿದವರು ಕಲ್ಲಪ್ಪ ಗೌಡ್ರಂತೆ. ಸೊ ಅವರ ಒಂದು ಮೊಮ್ಮಕ್ಕಳು ರಾಮನಗೌಡ್ರು ಅಂತ ಹೇಳಿ ಅವರು ಕೂರುವಂತ ಕುರ್ಚಿ ಇದು ಆವಾಗ. ಸೊ ಈಗ ಸದ್ಯಕ್ಕೆ ಇಲ್ಲೇ ಇದೆ, ನೋಡಕ್ ಸಿಗುತ್ತೆ ಅಷ್ಟೇ. ಏನ್ ನೋಡ್ತಿದ್ದೀರಾ, ಕಂಪ್ಲೀಟ್ ಸಾಗವಾನಿ ಕಟ್ಟಿಗೆಯಿಂದ ಕಟ್ಟಿರೋದು. ನೋಡ್ಬೋದು ಹೆಂಗೆ ನಿರ್ಮಾಣ ಆಗಿದೆ ಅಂತ ಹೇಳಿ. ಸರ್ ಆಗಿನ ಕಾಲದ ಕಪಾಟಗಳು ಸರ್ ಇವು ವಸ್ತುಗಳನ್ನ ಇಡ್ಲಾಕ. ಇವತ್ತಿಗೂ ಅದೇ ಕ್ವಾಲಿಟಿ. ಇದು ಕೂಡ ಸಾಗವಾನಿ? ಸಾಗಣೆ ಸರ್. ಕಂಪ್ಲೀಟ್ ಸಾಗಣೆ ಸರ್. ಹಿಂದಿನ ದಿವಸ ಎಲ್ಲ ಒಳಗೆ ಕಟ್ಟಿಗೆಯಿಂದ ಮಾಡಿದ್ದೆ ಸರ್ ಸಾಗಣೆ. ಇದೇನ್ರಿ ಇದೆಲ್ಲ? ಮತ್ತೆ ಇದು ಏನು ಶಾಲಾ ಮಕ್ಕಳು ಇಲ್ಲಿ ಶಾಲೆ ನಡೀತಾ ಇದೆ ಸರ್ ಈಗ. ಓಕೆ, ಯಾವಾಗ ಶಾಲೆಗೆ ದಣಿಗೆನ ನೀಡಿದ್ರೆ ಅವಾಗಿಂದ ಶಾಲೆಗೆ ನಡೀತಾ ಇದೆ ಸರ್. ಅಂದ್ರೆ ವಾಡೆ ಇರೋದು ಈಗ ಶಾಲೆಯಾಗಿ ಪ್ರೆಸೆಂಟ್ ಶಾಲೆಯಾಗಿ 15 ವರ್ಷಗಳಾಯ್ತು ಸರ್ ಶಾಲೆ ನಡೆದು. ಇಲ್ಲಿ ಶಾಲೆ ಹೆಸರೇನು ಸರ್? ಮಾತೋಶ್ರೀ PR ಪಾಟೀಲ್ ಅಂದ್ರೆ ಮಾತೋಶ್ರೀ ಪಾರ್ವತಿಬಾಯಿ ರಾಮನಗೌಡ ಪಾಟೀಲ್ ಕನ್ನಡ ಹಿರಿಯ ಪ್ರಾಥಮಿಕ. ಯಾಕಂದ್ರೆ ಇದನ್ನ ದೇಣಿಗೆ ಕೊಟ್ಟಂತವ್ರು ರಾಮನಗೌಡ್ರು ಅವ್ರ ಮಗಳು ಕಮಲಾಬಾಯಿ ಅವ್ರು ಕೊಟ್ಟಿದ್ರು. ಅದಕ್ಕೆ ಅವ್ರ ತಾಯಿ ಹೆಸರನ್ನ ಈ ಶಾಲೆಗೆ ಇಟ್ಬಿಟ್ಟಾರೆ. ಓಕೆ ಸ್ನೇಹಿತರೆ, ನೋಡ್ತಿದ್ರಲ್ವಾ ಆವಾಗಿನ ವಾಡೆಯನ್ನ ಈಗ ಶಾಲೆಯನ್ನಾಗಿ ಬಳಕೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯ ವಿಚಾರ ಇದು. ಯಾಕಂದ್ರೆ ತುಂಬಾ ಕಡೆ ವಾಡೆಗಳು ಹಾಳಾಗೋಗ್ಬಿಡ್ತವೆ, ಯಾವುದಕ್ಕೂ ಯೂಸ್ ಮಾಡಲ್ಲ, ಅವುಗಳನ್ನ ಬಳಕೆನೂ ಮಾಡಲ್ಲ. ಬಟ್ ಇದೊಂದು ಒಳ್ಳೆಯ ವಿಚಾರ. ದೇಣಿಗೆಯಾಗಿ ನೀಡಿರೋ ಕಾರಣಕ್ಕೆ ಎಷ್ಟೋ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ ಇಲ್ಲಿ. ತುಂಬಾ ಹೆಮ್ಮೆಯ ವಿಚಾರ. 100 ಮಕ್ಕಳು ಇವತ್ತು ಸರ್ಕಾರಿ ಸೇವೆಗೆ ಹೋಗಿದ್ದಾರೆ ಸರ್. ಅದೊಂದು ಹೆಮ್ಮೆ ವಿಷಯ ಸರ್ ಗ್ರಾಮದ್ದು. ಎಷ್ಟು ಜನ? 100 ಮಕ್ಕಳು ಹೋಗಿದ್ದಾರೆ ಸರ್ ಇವತ್ತು. 100 ಮಕ್ಕಳು ಇಲ್ಲಿ ಕಲ್ತವ್ರು? ಹಾ ಸರ್. ಇವತ್ತಿನ ನಿನ್ನೆ ನಮ್ಮ ಊರಿನಲ್ಲಿ ಒಂದು
ಈ ಕಳೆದ ವರ್ಷಗಳಲ್ಲಿ ಒಂದು 10-12 ಹುಡುಗರು ದೇಶ ಸೇವೆಗೆ ಹೋಗಿದ್ದಾರೆ ಸರ್, ಸೈನಿಕರಾಗಿ ಶಾಲೆಯಲ್ಲಿ ಕಲಿತು ವಿದ್ಯಾರ್ಥಿಗಳು. ಶಾಲೆಯಲ್ಲಿ ಕಲ್ತಂತವ್ರು ಈಗ ಸುಮಾರು ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸ ಮಾಡ್ತಿದಾರಂತೆ, ಮತ್ತೆ ರೀಸೆಂಟ್ ಆಗಿ ಒಂದು 10 ಜನ ಆರ್ಮಿಗೆ ಸೇರಿದಾರಂತೆ. ಸೊ ತುಂಬಾ ಹೆಮ್ಮೆಯ ವಿಚಾರ ಊರಿನವ್ರಿಗೆ ಇದೆಲ್ಲ. ಸೊ ನೋಡ್ಬೋದು ಬೋರ್ಡ್ ಇಲ್ಲಿದೆ, ಕಾಣಿಸುತ್ತಲ್ವಾ? ಇವು ಕೈಯಿಂದನೇ ಮಾಡಿ ಸರ್. ಆಗಿನ ಕಾಲದೊಳಗೆ ಪೇಂಟ್ ಎಲ್ಲ ಏನಿಲ್ಲ ಸರ್, ಹುಲ್ಮಂಜಿ ಟೈಪ್ ಇದು ಯಾವುದೋ ಒಂದು ಪ್ಲಾನ್ಲೆ ಮಾಡಿದಾರೆ ಸರ್. ಇದು ನನಗೆ ಅನ್ಸಿದ ಮಟ್ಟಿಗೆ ಕೋಳಿ ಮೊಟ್ಟೆ, ಮಣ್ಣು, ತೆಂಗಿನ ಸಿಪ್ಪೆ ಇನ್ನೆಲ್ಲ ನೆನೆಹಾಕಿ ನೀರಲ್ಲಿ ಹಾಕಿ ಮಣ್ಣು ಹಾಕಿ ಇದನ್ನ ತಿಂಗಳಾನ್ಗಟ್ಲೆ ನೆನೆಹಾಕಿ ಅದನ್ನ ಎತ್ತಿನ ಗಾಡಿಯಲ್ಲಿ ತುಳಿಸಿ ಇದನ್ನ ಗಿಲಾಯಿ ಮಾಡಿ ಸರ್. ಗಿಲಾಯಿ ಸರ್. ಓಕೆ, ಅಂದ್ರೆ ಪ್ಲಾಸ್ಟರ್ ಮಾಡಿ ಸರ್. ಓಕೆ, ಅದ್ರ ಮೇಲೆ ಇದು ಕಲಾ ಸರ್, ಪ್ರತಿಯೊಂದು ಡಿಸೈನ್ ಬೇರೆ ಅದಾವ ಸರ್. ಇವು ವಿಚಾರ ಮಾಡಿ ಸರ್, 300 ವರ್ಷದಿಂದ ಇದೇ ರೀತಿ ಅದಾವ ಅಂದ್ರೆ ಇದು ಇನ್ನೂ ಇತ್ರ ಎನರ್ಜಿ ಸರ್. ಇದು ಅವಾಗಿನ ಸರ್ ಎಲೆಕ್ಟ್ರಿಕಲ್ ವಿದ್ಯುತ್ ಬಂದ ನಂತರ, ಇದು ರಾಮನಗೌಡರ ಕಾಲದಲ್ಲಿ ವಿದ್ಯುತ್ ಸಪ್ಲೈ ಆಗಿದ್ದು, ಅವಾಗ ಬಂದ ನಂತರ ಸರ್ ಇದೆಲ್ಲ ಸಪ್ಲೈ. ಇವೆಲ್ಲ ಹಾಳಾಗಿದೆ ಸರ್. ಸೊ ಇದು ಕೂಡ ಆರ್ಟ್, ಇದೆಲ್ಲ ಉಕ್ಕಿಂದ ಸರ್. ಇವೆಲ್ಲ ಉಕ್ಕು, ಕೆಬ್ಬಣ ಇಲ್ಲ ಸರ್, ಎಲ್ಲ ಉಕ್ಕಿಂದಷ್ಟೇ. ಓಕೆ, ಯಾವ್ದು ಕೆಬ್ಬಣ ಇಲ್ಲ, ಎಲ್ಲವೂ ಕೂಡ ಉಕ್ಕು ನೋಡ್ಬೋದು. ಇದೆಲ್ಲ ಸಾಗಣೆ ಸರ್. ಇಲ್ಲಿ ನಿಂತ್ರ ಈಗ ಬಿಲ್ಡಿಂಗ್ ಗಳು ಆಗಿರ್ಬೋದು ಸರ್. ಇಲ್ಲಿ ನಿಂತ್ರ ಇಡೀ ಊರೇ, ನಮ್ಮ ಊರೇನೆ ಎಲ್ಲಾನು ಏಕೆ ಕಾಣಬಹುದು ಸರ್. ಊರೇನೆ ಕಾಣ್ತದೆ ಸರ್, ಇಡೀ ಊರೇ ಕಾಣ್ತದೆ. ಸೊ ಈಗ ಆಗಿದ ಬಿಲ್ಡಿಂಗ್ ಗಳೆಲ್ಲ ಸೊ 300 ವರ್ಷದಿಂದ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡ್ರಿ, ಇದೇ ದೊಡ್ಡ ವಾಡೆ ಆಗಿರುತ್ತೆ. ನಿಂತ್ರೆ ಇಡೀ ಊರೇ ಕಾಣ್ತಾ ಇರುತ್ತೆ. 7 ಊರು ಗೌಡಿಕೆತನ ಇರುವಂತವರ ಒಂದು ವಾಡೆ ಇದು. ಇಲ್ಲಿ ನಿಂತ್ರೆ ಆಲ್ಮೋಸ್ಟ್ ಎಲ್ಲ ಕಾಣ್ತಾ ಇರುತ್ತೆ ಅವ್ರ ಕಣ್ಣಿಗೆ. ಅದಕ್ಕೆ ಬನ್ನಿ, ಈಗ ಇನ್ನೊಂದು ವಿಚಾರವನ್ನ ನಿಮ್ಗೆ ಹೇಳಿದೆ ನಾನು. ಒಂದು ವಿಶೇಷವಾದಂಥ ಆಚರಣೆ ಇದೆ ಅಂತ ಹೇಳಿ. ಆ ಆಚರಣೆಯನ್ನ ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಆ ಆಚರಣೆ ಹಿಂದಿರುವ ಕತೆ ಏನು, ಎಲ್ಲವನ್ನೂ ಕೂಡ ಕೇಳೋಣ. ನಾವು ಕೆಳಗಿಂದ ಬಂದು ಇಲ್ಲಿ ಒಳಗೋಗಿದ್ದು, ಸೊ ಇಲ್ಲಿಂದನೂ ಮತ್ತೆ ಇಳಿಬೋದು ನೋಡಿ. ಇದು ಮುಖ್ಯ ದ್ವಾರ ಸರ್. ಮುಖ್ಯ ದ್ವಾರ, ಪ್ರಮುಖ ದ್ವಾರ ಇದು ಅಲ್ಲ ಹೊರಗಿಂದು. ಇವರು ಗೌಡ್ರು ಸರ್, ರಾಮನಗೌಡರು, ಅವರ ಧರ್ಮ ಪತ್ನಿ ಪಾರ್ವತಿಬಾಯಿ. ಓಕೆ, ನೋಡಿ ಅಲ್ಲೇ ನೋಡ್ತಿದ್ರೆ ಅವರೇ ರಾಮನಗೌಡರು, ಅವರ ಧರ್ಮಪತ್ನಿ ಪಾರ್ವತಮ್ಮ ಅವರು. ಇವೆರಡು ಜೈಲು ಕಟ್ಟಿಗಳಂತ ಸರ್. ಈಚೆ ಕಡೆ ಇಲ್ಲಿ ಗ್ರಾಮದ ಯಾವುದೇ ನ್ಯಾಯ ನಿಬಂಧೆ ಗೌಡ್ರು ಏನಾದ್ರು ತೀರ್ಪುಗಳನ್ನು ಹೇಳುದಿತ್ತಂದ್ರೆ ಇಲ್ಲಿ ಜನರನ್ನ ಕರೆಸಿ ಸಣ್ಣ ಪುಟ್ಟ ಸರ್ ಪ್ರತೀತಿ ಸರ್. ಓಕೆ, ದೊಡ್ಡ ಬಾಗಿಲು ಸರ್. ಇದರಲ್ಲೇ ಮತ್ತೆ ಮಿನಿ ಒಂದು ಸರ್, ಇಷ್ಟೇ ಓಪನ್ ಆಗ್ತದೆ ಸರ್. ಸಿಸ್ಟಮ್ ಇದೆ ಸರ್. ಓಕೆ, ನೋಡ್ತಿದ್ರಲ್ವಾ, ಇಷ್ಟು ದೊಡ್ಡದಾದಂಥ ಬಾಗಿಲಿದೆ. ಸೊ ಆ ಬಾಗಿಲೊಳಗಡೆ ಮತ್ತೊಂದು ಸಣ್ಣದಾದಂಥ ಬಾಗಿಲಿದೆ ನೋಡಿ. ಸೊ ಎಲ್ಲ ಸಾಗಣೆ ಸರ್. ಅದು 300 ವರ್ಷಕ್ಕಿಂತ ಹಳೆದಿದೆ ಸರ್. ಊರಲ್ಲಿ ಏನಾದರೂ ಆ ಪಂಚಾಯಿತಿ ನ್ಯಾಯ ಇತ್ತು ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ಮತ್ತೆ ಅದಾದ್ಮೇಲೆ ಈ ಕಡೆ ಆ ಕಡೆ ನಿಂತ್ಕೊಂಡು ಎಲ್ಲವನ್ನು ಕೂಡ ಬಗೆಹರಿಸ್ತಿದ್ರಂತೆ. ಅದು 300 ವರ್ಷ ಸರ್. ಈಗ ಪೇಂಟ್ ಮಾಡಿದ್ವಿ ಅದು. ಓಹೋ, ಓಕೆ ಓಕೆ, ತುಂಬಾ ಹಳೇದು ಹಂಗಂದ್ರೆ. ಸರ್, ಇದು ಕೂಡ ತುಂಬಾ ಹಳೇದಂತೆ. ಈಗ ರೀಪೇಂಟ್ ಮಾಡಿದ್ದಾರೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಇಡೀ ವಾಡೆ ಪೂರ್ತಿ ಸಾಗವಾನಿ ಕಟ್ಟಿಗೆ ಅಂತಂದ್ರೆ ಎಷ್ಟು ಕಟ್ಟಿಗೆ ಹೋಗಿರ್ಬೋದು ಅಂದ್ರೆ ಒಂದು ಟ್ರೈನ್ ಮುಖಾಂತರ ತಂದಿದ್ದಾರೆ ಅನ್ನೋದು ಸರ್. ತಂದು ಈ ಕಡೆ ಎತ್ತಿನ ಗಾಡಿಯಿಂದ ಈ ಕಡೆ ಕಟ್ಟಿಗೆ ತಂದಾರ ಅಂತ ಹೇಳ್ತಾರೆ ಸರ್. ಯಾವ ಜಾಗ ಅಂದ್ರಿ? ಕುದುರೆ ಕಟ್ಟೋ ಜಾಗ ರೀ. ಇದು ಕುದುರೆ ಕಟ್ಟೋ ಜಾಗ. ಸೊ ಇಲ್ಲೆಲ್ಲ ಕುದುರೆಗಳನ್ನ ಕಟ್ತಿದ್ರ ಎಲ್ಲ ಹಾಳಾಗಿಬಿಟ್ಟಿದೆ ಸರ್. ಇದು ಲಕ್ಷ್ಮೀ ದೇವಿ ಸರ್ ಗುಡಿ. ಗೌಡ್ರ ಕಾಲದಿಂದದು ಅವ್ರ ಮನೆ ಇದೆ. ಕುಲದೇವತೆ ಸರ್ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ ಸರ್ ಅವರು. ಇದಕ್ಕೆ ನಾಡಿನ ವಿವಿಧ ಮೂಲೆಗಳಿಂದ ಇವತ್ತಿಗೂ ಸಹ ಭಕ್ತರು ಬರ್ತಾರೆ ಸರ್. ಬಹಳ ಪವರ್ಫುಲ್ ದೇವಿ ಇದೆ ಸರ್. ಬಾಳೆಹೊನ್ನೂರು ಆ ಕಡೆ ಭಾಗದಿಂದ ಇವಾಗ ಅಲ್ಲಿಂದಲೇ ಬರ್ತಾರ. ಗುಲ್ಬರ್ಗ, ಹಾರುಗೇರಿ, ಹಿಂಗ್ ಪ್ರತಿ ಅಮಾವಾಸ್ಯೆಗೊಮ್ಮೆ ಸರ್ ಭಕ್ತಾದಿಗಳು ಈಗ ಬರ್ತಾ ಇದಾರೆ ಸರ್. 300 ವರ್ಷದಿಂದ ಅವ್ರ ಮನೆ ದೇವತೆ ಆಗಿದ್ಲಂತ. ಅವ್ರಿಗೆ ಯಾರು ದೈವಿಕ ವಾಣಿ ಹೇಳಿದಾರೆ ಸರ್. ಅದನ್ನ ಕೇಳ್ಕೊಂಡು ಈಗ ದೇವರ ಪೂಜೆ ನಮಸ್ಕಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ ಸರ್. ಓಕೆ, ಇಡೀ ವಾಡೆಯಲ್ಲಿ ಒಂದು ದೇವಸ್ಥಾನ. ಸೊ ಈ ದೇವಸ್ಥಾನ ಪೂಜೆ ಮಾಡ್ಕೊಂಡು ಪವರ್ಫುಲ್ ಸರ್. ಇಲ್ಲಿ ನೋಡ್ಬೋದು ಮೈದಾನ ಇದೆ. ಇದು ಶಾಲೆಯ ಮೈದಾನ ಅಲ್ರಿ? ಹಾ ಸರ್, ಶಾಲಾ. ಸೊ ಇದನ್ನು ಕೂಡ ಅವರೇ ಕೊಟ್ಟಿರೋದಾ? ಹಾ ಸರ್. ಮಳೆ ನೀರು ಬಿದ್ದು ಸಂಗ್ರಹ ಆಗ್ತೈತಲ್ಲ ಸರ್, ಎಲ್ಲ ಇಲ್ಲಿ ಬಂದು ಈ ಮುಖಾಂತರ ಕಲ್ಲಿನಲ್ಲೇ ಮಾರ್ಗ ಇದೆ ಸರ್. ಅದಕ್ಕೆ ಬಾಗಲ್ ತೆಳಗ ಆಯ್ದು ಪಾಸ್ ಆಗಿಬಿಡ್ತದೆ ಸರ್. ಓಕೆ, ಇಡೀ ವಾಡೆದಲ್ಲಿ ಬಿದ್ದಿರುವಂತ ಮಳೆ ನೀರು ಇಲ್ಲೇ ಬರ್ತದೆ ಸರ್. ಇಲ್ಲಿ ಪಾಸ್ ಆಗಿ ಹೊರಗೆ ಹೋಗ್ತಾನ್ರಿ. ನಾನು ನಿಮ್ಗೆ ಹೇಳಿದ್ದೆ ಇಲ್ಲೊಂದು ವಿಶೇಷವಾದಂಥ ಆಚರಣೆ ಇದೆ ಅಂತ ಹೇಳಿ. ಅದು ಏನು ಅಂತಂದ್ರೆ ಅಲ್ಲೇ ನೋಡ್ತಿದ್ದೀರಾ. ಸೊ ಅದು ಹಾಸಿಗೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಅದನ್ನ ಇಲ್ಲಿ ಅವರು ಹಾಸಿಗೆ ಅಂತ ಕರೆಯಲ್ಲ. ಏನಂತ ಕರೀತಾರೆ, ಅದ್ರ ಹಿಂದಿನ ಕತೆ ಏನು, ಎಲ್ಲವನ್ನು ಕೂಡ ಇವ್ರ ಬಾಯಿಂದ ಕೇಳೋಣ. ಶಿವರುದ್ರಪ್ಪ ಮುತ್ತಾರ ಅಂತ ಹೇಳಿ ಸರಿ. ಈ ವಾಡೆಯನ್ನೇ ನಿರ್ಮಾಣ ಮಾಡಾಗ
ಈ ವಾಡೆಯ ಕಟ್ಟಿಗೆ ಏನ್ ತೊಗೊಂಡ್ಬರ್ತಾರೆ ಸರ್, ಟ್ರೈನ್ ಒಳಗೆ ತೊಗೊಂಡ್ಬಂದಿರ್ತಾರೆ. ಕಡೆಯವರಿಗೆ ಅದು ಯಾವ್ದೊಂದು ಏನು ಗೊತ್ತಿರಲ್ಲ ಸರ್. ಇವ್ ಶಿವರುದ್ರಪ್ಪ ಮುತ್ಯಾರು ಒಬ್ರು ತಪಸ್ವಿಗಳಾಗಿ ಋಷಿ ಇರ್ತಾರೆ ಸರ್. ಇವರು ಕೂತಂತ ಗಿಡವನ್ನು ಸಹ ಇವರು ಕಡ್ಕೊಂಡ್ ಬಂದು ಇಲ್ಲಿ ಮನೆಗಾಗಿ ಕಡ್ಕೊಂಡ್ ಬಂದಿರ್ತಾರೆ. ಆದ್ರೆ ಆ ಗಿಡದಲ್ಲಿ ಅವ್ರ ಆತ್ಮ ಇರ್ತೈತೆ ಸರ್. ಆ ಆತ್ಮ ಈ ವಾಡ್ಯಕ್ಕೆ ಬಂದ್ಬಿಡ್ತದೆ ಸರ್. ಅದ್ ಮುಂದೆ ಗೌಡರಿಗೆ ದೈವವಾಣಿ ಆಗ್ತದೆ ಸರ್. ಅವ್ರಿಗೆ ಯಾರೋ ಹೇಳಿರ್ತಾರೆ, ನೀವು ಹಿಂಗ ನನ್ನ ನೆರಳನ್ನು ನೀವು ಕಸ್ಕೊಂಡ್ ಬಂದಿದ್ದೀಯ ಅಂತ ಹೇಳಿ ಗೌಡರಿಗೆ ಆ ದೇವಿಯಿಂದ ಅದು ಋಷಿಗಳಿಂದ ಕಾಡಾಟ ಚಾಲು ಆಗ್ತದೆ. ಆ ಸಂದರ್ಭದಲ್ಲಿ ಒಂದು ಮಂಚವನ್ನು ಮಾಡಿ ಪ್ರತಿನಿತ್ಯ ಇದನ್ನ ಪೂಜೆ ಮಾಡ್ಕೊಂಡು ಬಂದ್ರಿ ಸರ್. ಆದ್ರೂ ಅವ್ರಿಗೆ ಗಂಡು ಸಂತಾನ ಪ್ರಾಪ್ತಿ ಆಗ್ಲಿಲ್ಲ ಸರ್. ಅಲ್ಲಿಗೆ ರಾಮನಗೌಡರ ವಂಶ ಗಂಡು ಸಂತಾನವಿಲ್ಲದೆ ಅದು ಕೊನೆಗೊಳ್ತದೆ ಸರ್. ಅವ್ರಿಗೆ ಹೆಣ್ಣು ಮಕ್ಕಳೇ ಇದಾರೆ ಸರ್. ಆದ್ರೆ ಆ ಶಿವರುದ್ರಪ್ಪ ಮುತ್ಯಾರು ಆತ್ಮ ಬಂದಿಗೆ ನನ್ ಮನುಷ್ಯನ ಮಟ್ಟಿಗೆ 1948 ಒಳಗೆ ಗೌಡ್ರು ನಿಧಾನ ಆಗ್ತಾರೆ. ಕಲ್ಲಣ್ಣ ಗೌಡ್ರ ಮಾಡಿದ್ದು ಸರ್. ಏನು ವಾಡೆ ನಿರ್ಮಾಣ ಇದು ರಾಮನಗೌಡರು ಮಾಡಿಟ್ಟಿದ್ದು ಈ ದೇವ್ರು. ಆದ್ರೆ ಅವತ್ತಿನ ಪೂಜೆ ಆಗ್ತದ. ಪ್ರತಿ ದಿವಸ ಸ್ವಾಮೀಜಿ ಅವ್ರು ಬಂದು ಇದನ್ನ ಪೂಜೆ ಮಾಡಿ ಹಾಸಿ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿರ್ತಾರೆ ಸರ್. ಮಾರನೇ ದಿನ ಬರೋಕ ಎಲ್ಲವೂ ಸಹ ಮಡಿಚಿ ಗೋಳೆ ಆದಂಗೆ ಮಲ್ಕೊಂಡು ಎದ್ದು ಹೋಗೋ ತರ ಇರ್ತೈತೆ. ಇವತ್ತಿಗೆ ನೋಡೋರಿಗೆ ಐತಿ ಸರ್ ಪ್ರತಿನಿತ್ಯ ಐತಿ ಸರ್. ಸೊ ಇವತ್ತಿಗೂ ಅವ್ರು ರಾತ್ರಿ ಬಂದು ಇರ್ತಾರೆ ಅನ್ನೋದು ನಮ್ದು ಊರಿನ ಪ್ರತೀತಿ ಸರ್. ಓಕೆ ಕೇಳಿಸ್ಕೊಂಡ್ರಲ್ವಾ? ಸೊ ಕತೆ ಏನಂತ ಕೇಳಿಸ್ಕೊಂಡ್ರಿ. ಇದ್ರ ಲೈಕ್ ಆಚರಣೆ ಯಾವಾಗ ಏನಾದ್ರು ನಡೀತಾ? ಏನೂ ಇಲ್ಲ ಸರ್, ಪ್ರತಿ ದಿವಸ ಪೂಜೆ ಅಷ್ಟೇ. ಪೂಜೆ ಅಷ್ಟೇ ಸರ್. ಯಾರಿಗೂ ಮಹಿಳೆಯರಿಗೆ ಯಾರಿಗೆ ಪರ್ಮಿಷನ್ ಒಳಗಡೆ ಪ್ರವೇಶ ಇಲ್ಲ, ಮಹಿಳೆಯರಿಗಿಲ್ಲ. ಯಾರಿಗಿಲ್ಲ. ಪೂಜೆ ಯಾರು ಮಾಡ್ತಾರೆ ಅವ್ರು ಮಾತ್ರ ಒಳಗೆ ಹೋಗ್ತಾರೆ ಸರ್. ಪೂಜಾರಿ ಮಾತ್ರ ಒಳಗೆ ಹೋಗ್ತಾರೆ ಸರ್. ನೋಡ್ಬಹುದು. ಅಲ್ಲಿ ಹಿಂದೆ ಒಂದು ಬೆಳಕಿಂಡಿದೆ ಸರ್. ಅದು ಪುರಾತನ ಕಾಲದ್ದೇ ಸರ್. ಇದನ್ನ ಕಟ್ಟಡ ಮಾಡೋದು ನಾವ್ ಈಗ ಇದನ್ನ ಸ್ವಲ್ಪ ಮಾಡಿಫೈ ಮಾಡಿ ಪರಿಶುದ್ಧ ಹಾಕೊಂಡಿರ್ಬೋದು ಸರ್. ಅದು ಯಾವತ್ತೂ ಸರ್ ಸೂರ್ಯನ ಬಿಸಿಲು ಆ ಮಂಚದ ಮ್ಯಾಗ ಇರ್ತದೆ ಸರ್. ಹಾ ಸರ್. ಅಂದ್ರೆ ಸೂರ್ಯ ಹುಟ್ಟದ ಕಡೆಲ್ಲ? ಹಾ ಸರ್. ಓಕೆ ಸ್ನೇಹಿತರೆ, ಅಲ್ಲೇ ನೋಡ್ತಿದ್ದೀರಾ ಸೂರ್ಯ ಉದಯಿಸುವಂತ ಜಾಗ. ಅಲ್ಲೇ ನಿಮಗೆ ಹೋಲ್ಸ್ ಕಾಣ್ತಾ ಇದಾವಲ್ವಾ, ಅದು ಕಿಟಕಿ ಹೋಲ್ಸು. ಅಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬೆಳಕು ಬೀಳುತ್ತೆ. ಗೌಡ್ರು ಸರ್ ಈ ಫೋಟೋ. ಇವರು ಪಾರ್ವತಿಬಾಯಿ ಸರ್. ಇವರು ಗೌಡ್ರ ಮರಣ ಹೊಂದಿದ್ದು 23/6/1945 ಅಂದ್ರೆ ಸ್ವಾತಂತ್ರ್ಯಕ್ಕಿಂತ 3 ವರ್ಷಗಳ ಮೊದಲೇ ಅವರು ನಿಧನ ಹೊಂದಿದ್ದಾರೆ ಸರ್. ಅಂದ್ರೆ ಈ ಪೂಜೆಯನ್ನ ಶುರು ಮಾಡಿದ ಆ ಪೂಜಾ ರೂಮ್ಗಳನ್ನ ಇವರಿಂದ ಸರ್ ಆರಂಭ. ಎಲ್ಲಾ ಕಡೆ ನಾರ್ಮಲ್ ಆಗಿರೋಂಥ ತುಳಸಿ ಕಟ್ಟೆ ನೋಡಿರ್ಬೋದು ಸರ್. ಇಲ್ಲೊಂದು ವಿಶೇಷ ಏನಪ್ಪಾ ಅಂದ್ರೆ ಕಾಶಿಯಲ್ಲಿ ಐತೆ ಸರ್ ಆ ಸಿಸ್ಟಮ್. ಇಲ್ಲಿ ಒಳಗೆ ಶಿವಲಿಂಗ ಇದೆ ಸರ್. ತುಳಸಿ ಗಿಡದಲ್ಲಿ ಶಿವಲಿಂಗ ಎಲ್ಲಿ ಇದ್ದಿದ್ದು ವಿಶೇಷ ಸರ್. ಇದು ಕಾಶಿ ರಾಮೇಶ್ವರ ಗುಡಿ ಆಗ್ಬಿಟ್ರೆ ಇಲ್ಲೇ ಐತೆ ಅನ್ನೋದು ನಾವು ಹಿರಿಯರು ಹೇಳ್ಕೊಟ್ಟು ಬಂದಿದ್ದಾರೆ ಸರ್. ಇದು ಸಹ ಪುರಾತನ ಒಂದೇ ಕಲ್ಲಿನೊಳಗೆ ಐತೆ ಸರ್. ಇತ್ತು ಒಂದೇ ಕಲ್ರಿ? ಹಾ ಸರ್. ಇದೇ ನೋಡಿ ಸ್ನೇಹಿತರೆ, ದೊಡ್ಡದಾದಂತಹ ವಾಡೆ. ಈಗ ಶಾಲೆ ನಡೀತಾ ಇದೆ. ಯಾರ ನೇತೃತ್ವದಲ್ಲಿ ನಡೆಯುತ್ತೆ ಸರ್ ಈಗ? ಇದು DBHC ಅಂತೇಳಿ ಅಧ್ಯಕ್ಷರಿದ್ದಾರೆ ಸರ್. ಶ್ರೀಕಾಂತ್ ಕುಂಬಾರ್ ಅಂತೇಳಿ ಮುಖ್ಯ ಗುರುಗಳು ಸರ್. ಅವರು ಈ ಶಾಲೆಯನ್ನ ಕಮಲಾಬಾಯಿ ಅವ್ರ ಕಡೆಯಿಂದ ದಾನವಾಗಿ ತಗೊಂಡು ಸುಮಾರು ಒಂದು 15-20 ವರ್ಷಗಳಿಂದ ಇಲ್ಲೇ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಮಾಡ್ಕೊಂಡು ಹೊಂಟಿದ್ದಾರೆ ಸರ್. ಇಲ್ಲಿ ಕಲಿತಂತ ನಮ್ಮ ಗ್ರಾಮದ ಪ್ರತಿ ಮಕ್ಕಳು ಇಲ್ಲಿ ಕಲಿತಂತವ್ರು ಇವತ್ತು ಒಂದು ಉತ್ತಮವಾದಂತ ಹುದ್ದೆಗಳ ಸರ್ಕಾರಿ ಸೇವೆಗೆ ಅವರು ಅದಾರ ಅನ್ನೋದು ಒಂದು ಹೆಮ್ಮೆ ಸರ್. ಇದು ಗ್ರಾಮಕ್ಕೆ ಖುಷಿ ವಿಚಾರ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಂಜೀವ್ ಎಚ್ ಅಂತ ಸರ್. ಸಂಜೀವ್ ಎಚ್. ಥ್ಯಾಂಕ್ ಯು. ನಾನು ಈ ಶಾಲೆ ಹಳೆ ವಿದ್ಯಾರ್ಥಿ ಸರ್. ಓಕೆ, ಸೂಪರ್. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ ಖುಷಿ ಆಯ್ತು. ವೆಲ್ಕಮ್ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿಗುಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಇದೇ ಥರ ನಿಮ್ಮೂರಲ್ಲಿ ಏನಾದರೂ ವಿಶೇಷತೆ ಇತ್ತು ಅಂದರೆ, ಅಥವಾ ಹಿಡನ್ ಪ್ಲೇಸ್ಗಳು ಇದ್ವು ಅಂತಂದರೆ, ಅಥವಾ ವಿಶೇಷ ವ್ಯಕ್ತಿಗಳು ಇದ್ರು ಅಂತಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ನಾವು ಬಂದು ಡಾಕ್ಯುಮೆಂಟ್ ಮಾಡ್ತೀವಿ ಅದ್ರ ಬಗ್ಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.